ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಂದು ಹೊಸ ವರ್ಷ ಆರಂಭವಾಗುವಾಗ ಸಂತೋಷ ಇರುತ್ತದೆ. ಆದರೆ 2-3 ದಿನಗಳನ್ನು ದಾಟಿ ಬಂದಿದ್ದೇವಲ್ಲ, ಈಗ ಹೇಗಿದೆ ಆ ಹೊಸ ವರ್ಷ? ಆ ಮೊದಲ ದಿನ ಅದರ ಥ್ರಿಲ್ಲಿಂಗ್ ಎಲ್ಲ ಇಲ್ಲವಾ? ದೇವರೊಂದಿಗೆ ಇದ್ದರೆ ಪ್ರತಿನಿತ್ಯವೂ ಥ್ರಿಲ್ಲಿಂಗ್ ಆಗಿರುವ ಜೀವಿತವೇ. ಆತನು ಪ್ರತಿನಿತ್ಯ ನಮ್ಮನ್ನು ಅದ್ಭುತವಾಗಿ ನಡೆಸುವ ದೇವರಲ್ಲವ? ದೇವರು ಕೊಟ್ಟ ವಾಗ್ದಾನವನ್ನು ನೆನಪಿಸಿಕೊಳ್ಳಿರಿ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯಲ್ಪಡುವುದು. ದೇವರು ಮಾತು ಕೊಟ್ಟಿದ್ದಾರೆ. ತಟ್ಟಿರಿ, ದೇವರ ಮುಂದೆ ನೀವು ನಂಬಿಕೆಯಿಂದ ನಿಂತು ತಟ್ಟಿರಿ, ಬಾಗಿಲನ್ನು ತಟ್ಟಿರಿ, ಖಂಡಿತ ಆತನು ತೆರೆಯುವನು. ಮಾರ್ಗ ಇಲ್ಲದೆ ಇರುವಲ್ಲಿ ಮಾರ್ಗ ತೆರೆಯುವುದು. ನೀವು ಕೇಳುವಂಥದ್ದು ನಿಮಗೆ ದೊರೆಯುವುದು. ಆಸಕ್ತಿಯಿಂದ ಬಯಕೆಯಿಂದ ಆತನನ್ನು ಹುಡುಕಿರಿ, ಆತನ ಮುಖವನ್ನು ಹುಡುಕಿರಿ, ಆತನು ತನ್ನನ್ನು ನಿಮಗೆ ಪ್ರಕಟಪಡಿಸುವನು, ಆತನನ್ನು ದರ್ಶಿಸುವಿರಿ. ಸರಿ, ಈ ದಿನದಲ್ಲಿ ಈ ಸ್ಥಳವನ್ನು ನೋಡಿದಿರಾ? ಬಹಳ ನಿಶಬ್ದವಾಗಿ, ಕಾಮಾಗಿ, ತಂಪಾಗಿ, ಬಹಳ ಸುಂದರವಾಗಿದೆ. ಇದು ಇಸ್ರೇಲ್ ದೇಶದ ನಾರ್ತ್ ಎಂಡ್, ಉತ್ತರದ ಕೊನೆ ಭಾಗ. ಇದರ ನಂತರ ಲೆಬನಾನ್. ಇಲ್ಲಿಂದ ನೋಡುವಾಗ ಲೆಬನಾನ್ ದೇಶ ಕಾಣುತ್ತದೆ. ಬಾರ್ಡರ್ನಲ್ಲೇ ಈ ಬನಿಯಾಸ್ ಎಂಬಂತ ಈ ಸ್ಥಳ ಇದೆ. ಈ ಸ್ಥಳದಿಂದಲೇ ಯೋರ್ದಾನ್ ನದಿಯು ಹುಟ್ಟಿ ಗಲಿಲಾಯ ಸಮುದ್ರವನ್ನು ಸೇರುತ್ತದೆಂಬುದಾಗಿ ಹೇಳುತ್ತಾರೆ. ಒಳ್ಳೆ ನೀರಿನ ಬುಗ್ಗೆ, ನೀರೆಲ್ಲ ಹರಿಯುವುದನ್ನು ಇಲ್ಲಿ ನೋಡಬಹುದು. ಇದರ ಇನ್ನೊಂದು ಭಾಗದಲ್ಲಿ ಹೆರ್ಮೋನ್ ಬೆಟ್ಟ ಇದೆ. ಹೆರ್ಮೋನ್ ಬೆಟ್ಟದಲ್ಲಿ ಯಾವಾಗಲೂ ಮಂಜು ಇರುತ್ತದೆ. ಆ ಮಂಜು ಕರಗಿ ನೀರಾಗಿ ಹರಿಯುತ್ತದೆ. ಇಲ್ಲಿಂದ ಒಂದು ನೀರಿನ ಬುಗ್ಗೆ ಹೊರಟು ಹೋಗಿ ಯೋರ್ದಾನ್ ನದಿಯನ್ನು ಸೇರುತ್ತದೆ. ಈ ಸ್ಥಳ ಒಂದು ಐತಿಹಾಸಿಕವಾದ, ಪ್ರಮುಖವಾದ ಸ್ಥಳ. ಯುದ್ಧ ಕಾಲದಲ್ಲಿ ಇಲ್ಲಿ ಯಾರು ಬರೋದಕ್ಕೆ ಸಾಧ್ಯವಿಲ್ಲ. ಆದರೆ ಈಗ ಯುದ್ಧ ನಿಂತಿರುವುದರಿಂದ ನಾವಿಲ್ಲಿ ಬಂದಿದ್ದೇವೆ. ಸರಿ, ಈಗ ದೇವರು ಏನು ಹೇಳುತ್ತಾರೆ ಎಂಬುದಾಗಿ ಕೇಳುತ್ತೀರಾ? ಯೆರೆಮೀಯ 31ನೇ ಅಧ್ಯಾಯ 14ನೇ ವಾಕ್ಯ. ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರು. ದೇವರು ಹೇಳುತ್ತಾರೆ, ನೀನು ನನ್ನ ಮಗ ತಾನೆ, ನನ್ನ ಮಗಳು ತಾನೆ, ನಾನು ಅನುಗ್ರಹಿಸುವ ಮೇಲುಗಳನ್ನು ಸಮೃದ್ಧಿಯಾಗಿ ಅನುಭವಿಸುವೆ ಎಂದು ದೇವರು ನಿಮ್ಮನ್ನು ನೋಡಿ ಹೇಳುತ್ತಾರೆ. ತೃಪ್ತಿಯಾಗಿ ನಿಮ್ಮನ್ನು ಆಶೀರ್ವದಿಸುವೆನು. ಕೆಲವರು ಹೇಳುತ್ತಾರಲ್ಲ, ಹೇಗೆ ಊಟ ಮಾಡಿದಿರಿ ಅಂದರೆ, ತೃಪ್ತಿಯಾಗಿ ಊಟ ಮಾಡಿದೆ, ಚೆನ್ನಾಗಿತ್ತು, ತೃಪ್ತಿಯಾಗಿ ಊಟ ಮಾಡಿದೆ ಎಂದು ಹೇಳುವರು. ಕೆಲವರನ್ನು ಹೇಗೆ ಊಟ ಮಾಡಿದಿರಿ ಎಂದು ಕೇಳಿದರೆ, ಏನೋ ತಿಂದೆ, ಓಕೆ ಎಂಬುದಾಗಿ ಹೇಳುವರು. ಅವರು ರುಚಿಯಾಗಿತ್ತು, ಚೆನ್ನಾಗಿ ಊಟ ಮಾಡಿದೆ ಅಂದರೆ ತೃಪ್ತಿಯಾಗಿತ್ತು ಎಂದು ಹೇಳುವರು. ಅಷ್ಟೇ ಸಾಕು ಎಂಬುದಾಗಿ ಹೇಳುವರು. ಇನ್ನು ಸ್ವಲ್ಪ ಬಡಿಸುವುದಾ ಎಂಬುದಾಗಿ ಕೇಳಿದರೆ, ಇಲ್ಲ ತೃಪ್ತಿ ಆಯಿತು ಎಂಬುದಾಗಿ ಹೇಳುವರು. ಆ ರೀತಿಯಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನೋಡಿರಿ, ಸಾವಿರಾರು ಜನರು ಯೇಸುವಿನ ವಾಕ್ಯವನ್ನು ಕೇಳುವುದಕ್ಕೆ ಕೂಡಿ ಬಂದಿದ್ದಾರಾ? ಈ ಜನರನ್ನು ಹಾಗೆ ಸುಮ್ಮನೆ ಕಳಿಸಬಾರದೆಂದು ಆ ಜನರಿಗೆ ಊಟ ಕೊಡಬೇಕೆಂದು ದೇವರು ತೀರ್ಮಾನಿಸಿದರು. 5 ರೊಟ್ಟಿ 2 ಮೀನು ಮಾತ್ರ ಇದೆ ಎಂದು ಯೇಸುವಿನ ಕರಗಳಲ್ಲಿ ಕೊಟ್ಟರು. ಆತನದನ್ನು ಆಶೀರ್ವದಿಸಿ ಹೆಚ್ಚಿಸಿ, ಅವರಲ್ಲಿ ಪುರುಷರು ಮಾತ್ರವೇ ಸುಮಾರು 5,000. ಇನ್ನು ಸ್ತ್ರೀಯರು ಮಕ್ಕಳನ್ನೆಲ್ಲ ಲೆಕ್ಕ ಮಾಡಿದರೆ ಸುಮಾರು 15,000 ಇರಬಹುದು. ಎಲ್ಲರಿಗೂ ಕೊಡಿ ಎಂಬುದಾಗಿ ದೇವರು ಹೇಳಿದರು. ಏನು ಹೇಳಿದರು ಅಂದರೆ, ಎಲ್ಲರೂ ಮನೆಗೆ ಹೋಗುತ್ತಾರಲ್ಲ, ಸ್ವಲ್ಪ ಸ್ವಲ್ಪ ಹಾಗೆ ತಿನ್ನುವುದಕ್ಕೆ ಕೊಡಿರಿ, ನಂತರ ಮನೆಗೆ ಹೋಗಿ ಊಟ ಮಾಡಲಿ ಎಂಬುದಾಗಿ ಹೇಳಲಿಲ್ಲ. ತೃಪ್ತಿಯಾಗಿ ತಿಂದು, ದೇವರ ಆಶೀರ್ವಾದ ಹಾಗೆಯೇ. ಈಗ ಸ್ವಲ್ಪ ಕೊಡುತ್ತೇನೆ, ಇದನ್ನಿಟ್ಟುಕೊಂಡು ಅಡ್ಜಸ್ಟ್ ಮಾಡಿಕೊ ಎಂಬುದಾಗಿ ಹೇಳುವ ದೇವರಲ್ಲ. ಸಾಕು ದೇವರೇ ಎಂದು ಹೇಳುವಷ್ಟು ಮಟ್ಟಿಗೆ ಆಶೀರ್ವದಿಸುವರಂತೆ. ನನ್ನ ಜನರನ್ನು ನಾನು ಆಶೀರ್ವದಿಸುವುದು ತೃಪ್ತಿಯಾದ ಆಶೀರ್ವಾದಗಳಿಂದ. ನಾನು ಅನುಗ್ರಹಿಸುವ ಮೇಲುಗಳನ್ನು ಸಮೃದ್ಧಿಯಾಗಿ ಅನುಭವಿಸುವರು. ಆ ರೀತಿಯಾಗಿ ದೇವರು ಆಶೀರ್ವದಿಸುವರು. ನಾನು ಕೇಳುವುದಕ್ಕಿಂತ ಹೆಚ್ಚಾಗಿ ದೇವರು ಕೊಟ್ಟಿದ್ದಾರೆ ಎಂದು ನೀವು ಸಂತೋಷಿಸುವಂತೆ ದೇವರು ಆಶೀರ್ವದಿಸುವರು. ಯಾವ ಅದ್ಭುತವನ್ನು ಕೇಳುತ್ತೀರಿ, ಯಾವ ಆಶೀರ್ವಾದವನ್ನು ಕೇಳುತ್ತೀರಿ, ಆ ಕಾರ್ಯದಲ್ಲೇ ದೇವರು ನಿಮಗೆ ಅದ್ಭುತ ಮಾಡುತ್ತಾರೆ. ಇಲ್ಲ, ದೇವರು ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಆಶೀರ್ವದಿಸಿದರು, ನಾನು ಈ ರೀತಿ ಅಂದುಕೊಳ್ಳಲೇ ಇಲ್ಲ ಎಂಬುದಾಗಿ ಹೇಳುವಷ್ಟು ಮಟ್ಟಿಗೆ ನೀವು ಹೊಂದಿಕೊಳ್ಳಲಿದ್ದೀರಿ. ಅದುವೇ ದೇವರ ಸ್ವಭಾವ. ನನ್ನ ಜನರು, ಇವರು ನನ್ನ ಮಕ್ಕಳು. ನಾನು ಇಡೀ ಲೋಕವನ್ನೇ ಸೃಷ್ಟಿಸಿ ಅಖಿಲ ಚರಾಚರಗಳನ್ನು ಕಾದು ನಡೆಸುತ್ತಿರುವ ದೇವರು. ನನ್ನ ಮಕ್ಕಳನ್ನು ನಾನು ತೃಪ್ತಿಯಾಗಿ ಆಶೀರ್ವದಿಸಬೇಕು ಎಂಬುದಾಗಿ ಹೇಳುವಂಥವರೇ ಯೇಸು. ಆ ಆಶೀರ್ವಾದವನ್ನು ಕೊಡಲೆಂದು ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟವನು. ಆ ದೇವರು ಹೇಳುತ್ತಾರೆ, ನನ್ನ ಮಗಳೇ, ನಾನಿನನ್ನು ತೃಪ್ತಿಯಾಗಿ ಆಶೀರ್ವದಿಸುವೆನು. ನನ್ನ ಮಗನೇ, ನಾನಿನನ್ನು ತೃಪ್ತಿಯಾಗಿ ಆಶೀರ್ವದಿಸುವೆನು. ಸಾಕು ಅನ್ನುವಷ್ಟು ತೃಪ್ತಿಯಾಗಿ ಆಶೀರ್ವದಿಸಿ ಸಂತೋಷ ಪಡಿಸುವೆನು. ಯಾವ ಕಾರ್ಯ, ಯಾವ ಅದ್ಭುತ ಬೇಕು, ಯಾವ ಆಶೀರ್ವಾದ ಬೇಕು? ನಂಬಿಕೆಯಿಂದ, ದೇವರೇ, ಈ ವಿಷಯದಲ್ಲಿ ನೀವು ನನಗೆ ಮಾತು ಕೊಟ್ಟಂತೆ ತೃಪ್ತಿಯಾಗಿ ಆಶೀರ್ವದಿಸುವೆನೆಂದು ಹೇಳಿದ್ದೀರಲ್ಲ, ನಾನು ನಿಮ್ಮ ಮಗನು, ನಿಮ್ಮ ಮಗಳು, ನನಗೆ ಈ ಆಶೀರ್ವಾದವನ್ನು ಕೊಡಿರಿ. ನೀವು ಪ್ರಾರ್ಥಿಸಿರಿ, ಖಂಡಿತ ಹೊಂದಿಕೊಳ್ಳುವಿರಿ. ಹಾಗೆ ಪ್ರಾರ್ಥಿಸಿರಿ. ಯೇಸುವೇ, ನಿಮ್ಮ ಮಗನು, ನಿಮ್ಮ ಮಗಳು ನಾನು ಬಂದಿದ್ದೇನೆ. ನನ್ನ ಜನರು ಸಮೃದ್ಧಿಯಾಗಿ ತೃಪ್ತಿಯಾಗಿ ಆಶೀರ್ವದಿಸಲ್ಪಡುತ್ತಾರೆಂದು ಹೇಳಿದ್ದೀರಲ್ಲ, ನನಗೆ ಆಶೀರ್ವಾದವನ್ನು ಕೊಡಿರಿ.
ಬೇಡಿಕೊಳ್ಳಿರಿ ದೊರೆಯುವುದೆಂದು ಮಾತು ಕೊಟ್ಟಿದ್ದೀರಲ್ಲ. ನಾನು ಬೇಡಿಕೊಳ್ಳುತ್ತೇನೆ, ನನಗೆ ಈ ಕಾರ್ಯದಲ್ಲಿ ಈ ಅದ್ಭುತ ನಡೆಯಲಿ. ಈ ಕಾರ್ಯದಲ್ಲಿ ತೃಪ್ತಿಯಾಗಿ ನಾನು ಹರ್ಷಿಸುವಂತೆ, ಸಂತೋಷದಿಂದ ಕುಣಿದಾಡುವಂತೆ ನನಗೆ ಆಶೀರ್ವಾದಗಳನ್ನು ಕೊಡಬೇಕು. ನೀವು ವಾಗ್ದಾನ ಮಾಡಿದಂತೆ ನನಗೆ ಕೊಡಿರಿ. ಹಿಂದೆ ಅದ್ಭುತವನ್ನು ನಾನು ಕಾಣಬೇಕು. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.